ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ 3 ಮೊಮ್ಮಕ್ಕಳಲ್ಲಿ ಯಾರು ಬೆಸ್ಟ್, ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಪ್ರಜ್ವಲ್ ರೇವಣ್ಣಗೆ 34 ವರ್ಷ, ನಿಖಿಲ್ ಕುಮಾರಸ್ವಾಮಿಗೆ 36, ಸೂರಜ್ ರೇವಣ್ಣಗೂ 36 ವರ್ಷ. ಮೂವರಲ್ಲಿ ಪ್ರಜ್ವಲ್ಲೇ ಚಿಕ್ಕವನು. ನಿಖಿಲ್ ಮತ್ತು ಸೂರಜ್ ಹುಟ್ಟಿದ್ದು ಒಂದೇ ವರ್ಷವಾದ್ರೂ ನಿಖಿಲ್ಗಿಂತ ಸೂರಜ್ 21 ದಿನ ದೊಡ್ಡವರು. ಶಿಕ್ಷಣ: ಪ್ರಜ್ವಲ್ ರೇವಣ್ಣ ಬಿಇ ಅಥವಾ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ನಿಖಿಲ್ ಬಿಬಿಎ ಪದವಿ ಪಡೆದಿದ್ದಾರೆ. ಸೂರಜ್ ರೇವಣ್ಣ ಎಂಬಿಬಿಎಸ್ ಪದವಿ ಮತ್ತು ಎಂಎಸ್ ಸ್ನಾತಕೋತ್ತರ ಪದವಿ ಪಡೆದು ಡಾಕ್ಟರ್ ಆಗಿದ್ದಾರೆ. ಮೂವರಲ್ಲಿ ಹೆಚ್ಚು ಓದಿರೋದು ಡಾಕ್ಟರ್ ಸೂರಜ್ ರೇವಣ್ಣ. ಪತ್ನಿ ಮತ್ತು ಕುಟುಂಬ: ಪ್ರಜ್ವಲ್ ರೇವಣ್ಣಗೆ ಮದುವೆಯಾಗಿಲ್ಲ. ಮದುವೆ ಬಗ್ಗೆ ಒಂದ್ಸಲ ಮಾತನಾಡುವಾಗ ಮದುವೆಯಾಗುವಂತೆ ತಂದೆ ಒತ್ತಡ ಹಾಕ್ತಿದ್ದಾರೆ ಅಂದಿದ್ರು. ನಿಖಿಲ್ ಪತ್ನಿ ಹೆಸರು ರೇವತಿ. ಇವರಿಗೆ ಒಬ್ಬ ಮಗನಿದ್ದಾನೆ. ಡಾಕ್ಟರ್ ಸೂರಜ್ ರೇವಣ್ಣ ಪತ್ನಿ ಹೆಸರು ಸಾಗರಿಕಾ ರಮೇಶ್. ಇವರು ಪರಸ್ಪರ ದೂರವಾಗಿದ್ದಾರೆ ಎನ್ನಲಾಗುತ್ತೆ. ಚಿನ್ನ: ಪ್ರಜ್ವಲ್ ರೇವಣ್ಣ ಬಳಿ 1 ಕೆಜಿ 100 ಗ್ರಾಂ ಚಿನ್ನವಿದೆ. ಇದರ ಮೌಲ್ಯ 67 ಲಕ್ಷ. ನಿಖಿಲ್ ಕುಟುಂಬದ ಬಳಿ 1.25 ಕೆಜಿ ಚಿನ್ನ ಇದೆ. ಇದರ ಮೌಲ್ಯ ಬರೋಬ್ಬರಿ 1 ಕೋಟಿ. ಸೂರಜ್ ಬಳಿ 1 ಕೆಜಿ ಬಂಗಾರ ಇದೆ. ಇದರ ಮೌಲ್ಯ 45 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ನಿಖಿಲ್ ಮತ್ತು ಪತ್ನಿ ಬಳಿ. ಬೆಳ್ಳಿ: ಪ್ರಜ್ವಲ್ ಹತ್ತಿರ 23 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 17 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ನಿಖಿಲ್ ಕುಟುಂಬದ ಹತ್ತಿರ 40 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 34 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸೂರಜ್ ಹತ್ತಿರ 18 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 10 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ಕೂಡ ನಿಖಿಲ್ ಮತ್ತು ಪತ್ನಿ ಬಳಿ. ವಜ್ರ: ಪ್ರಜ್ವಲ್ ಬಳಿ 0.570 ಕ್ಯಾರೆಟ್ ವಜ್ರ ಖಚಿತ ಆಭರಣವಿದೆ. ಇದರ ಮೌಲ್ಯ ಹತ್ತತ್ರ 2 ಲಕ್ಷ. ನಿಖಿಲ್ ಕುಟುಂಬದ ಬಳಿ 12.59 ಕ್ಯಾರೆಟ್ ವಜ್ರವಿದೆ. ಇದರ ಮೌಲ್ಯ 11 ಲಕ್ಷ. ಸೂರಜ್ ಬಳಿ ವಜ್ರ ಇಲ್ಲ. ವಾಹನ: ಪ್ರಜ್ವಲ್ ರೇವಣ್ಣ ಬಳಿ 5 ಲಕ್ಷ ಮೌಲ್ಯದ ಟ್ರ್ಯಾಕ್ಟರ್ ಇದೆ. ನಿಖಿಲ್ ಬಳಿ ರೇಂಜ್ ರೋವರ್, ಲ್ಯಾಂಬೋರ್ಘಿನಿ ಅವೆಂಟಡಾರ್, ಇನೋವಾ ಕ್ರಿಸ್ಟಾ ಮತ್ತು 2 ವ್ಯಾನಿಟಿ ವ್ಯಾನ್ಗಳಿವೆ. ಇವೆಲ್ಲದರ ಒಟ್ಟು ಮೌಲ್ಯ ಬರೋಬ್ಬರಿ 5.5 ಕೋಟಿ. ಡಾಕ್ಟರ್ ಸೂರಜ್ ಬಳಿ 5 ಲಕ್ಷದ ಟ್ರ್ಯಾಕ್ಟರ್ ಇದೆ. ವಾಹನಗಳ ವಿಚಾರದಲ್ಲೂ ನಿಖಿಲ್ ನಂಬರ್ 1. ಸ್ವಂತ ಮನೆ: ಪ್ರಜ್ವಲ್ ಬಳಿ ಸ್ವಂತ ಮನೆ ಇಲ್ಲ. ನಿಖಿಲ್ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಒಂದು ಫ್ಲಾಟ್ ಇದೆ. ಇದರ ಮೌಲ್ಯ 28 ಲಕ್ಷ. ಸೂರಜ್ ಬಳಿ ಸ್ವಂತ ಮನೆ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಮನೆ ವಿಚಾರದಲ್ಲೂ ನಿಖಿಲ್ಲೇ ಮುಂದಿದ್ದಾರೆ. ಕೃಷಿ ಜಮೀನು: ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಬರೋಬ್ಬರಿ 45 ಎಕರೆ ಜಮೀನಿದೆ. ಇವುಗಳ ಒಟ್ಟು ಮಾರುಕಟ್ಟೆ ಮೌಲ್ಯ 13 ಕೋಟಿ. ನಿಖಿಲ್ ಮತ್ತು ಪತ್ನಿ ಹೆಸರಲ್ಲಿ ಜಮೀನು ಇಲ್ಲ. ಸೂರಜ್ ರೇವಣ್ಣ ಹೆಸರಲ್ಲಿ ಬರೋಬ್ಬರಿ 82 ಎಕರೆ ಜಮೀನಿದೆ. ಇದರ ಮೌಲ್ಯ ಬರೋಬ್ಬರಿ 34 ಕೋಟಿ. ಹೆಚ್ಚು ಜಮೀನು ಇರೋದು ಸೂರಜ್ ಮತ್ತು ಪ್ರಜ್ವಲ್ ಬಳಿ. ಕೃಷಿಯೇತರ ಭೂಮಿ: ಪ್ರಜ್ವಲ್ ಬಳಿ 11 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ. ನಿಖಿಲ್ ಮತ್ತು ಪತ್ನಿ ಬಳಿ ಕೃಷಿಯೇತರ ಭೂಮಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಸೂರಜ್ ಬಳಿ ಬರೋಬ್ಬರಿ 13.5 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ. ಈ ವಿಚಾರದಲ್ಲೂ ಸೂರಜ್ ಮತ್ತು ಪ್ರಜ್ವಲ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ: ಪ್ರಜ್ವಲ್ ಹೆಸರಲ್ಲಿ 2 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 10 ಕೋಟಿ. ನಿಖಿಲ್ ಹೆಸರಲ್ಲಿ ಬರೋಬ್ಬರಿ 28 ಕೋಟಿ ಮೌಲ್ಯದ 1 ವಾಣಿಜ್ಯ ಕಟ್ಟಡವಿದೆ. ಸೂರಜ್ ಹೆಸರಲ್ಲಿ 5 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 14 ಕೋಟಿ. ಒಟ್ಟು ಆಸ್ತಿ: ಪ್ರಜ್ವಲ್ ಘೋಷಿಸಿಕೊಂಡಿರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಹತ್ತತ್ರ 41 ಕೋಟಿ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ತಮ್ಮ ಕುಟುಂಬದ ಬಳಿ 77 ಕೋಟಿ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಸೂರಜ್ ರೇವಣ್ಣ ಹೆಸರಲ್ಲಿ 65 ಕೋಟಿ ಆಸ್ತಿ ಇದೆ. ಅಲ್ಲಿಗೆ ಮೂವರಲ್ಲಿ ನಿಖಿಲ್ಲೇ ಹೆಚ್ಚು ಶ್ರೀಮಂತ. ಅದ್ಬಿಟ್ರೆ ಸೂರಜ್ ನಂತರದಲ್ಲಿ ಪ್ರಜ್ವಲ್ ಬರ್ತಾರೆ. ಆಸ್ತಿಯ ದೊಡ್ಡ ಪಾಲು: ಪ್ರಜ್ವಲ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿಂದು. 13 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ನಿಖಿಲ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. 28 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ.
ಡಾಕ್ಟರ್ ಸೂರಜ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿಂದು. 34 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ವರ್ಷದ ಆದಾಯ: ಪ್ರಜ್ವಲ್ರ ವಾರ್ಷಿಕ ಆದಾಯ 78.5 ಲಕ್ಷ ರೂಪಾಯಿ. ನಿಖಿಲ್ರ ವಾರ್ಷಿಕ ಆದಾಯ ಬರೋಬ್ಬರಿ 4.25 ಕೋಟಿ. ಸೂರಜ್ರ ವಾರ್ಷಿಕ ಆದಾಯ 34.5 ಲಕ್ಷ ರೂಪಾಯಿ. ದಿನದ ಆದಾಯ: ಪ್ರಜ್ವಲ್ರ ಒಂದು ದಿನದ ಸರಾಸರಿ ಆದಾಯ 22,000 ರೂಪಾಯಿ. ನಿಖಿಲ್ರ ಒಂದು ದಿನದ ಸರಾಸರಿ ಆದಾಯ 1,18,000. ಸೂರಜ್ರ ಒಂದು ದಿನದ ಆದಾಯ 9,500 ರೂಪಾಯಿ. ಸಾಲ ಬಾಕಿ: ಪ್ರಜ್ವಲ್ ರೇವಣ್ಣ 7.5 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ನಿಖಿಲ್ ಮತ್ತು ಪತ್ನಿ ಸುಮಾರು 40 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಸೂರಜ್ ಹೆಸರಲ್ಲಿ 15 ಕೋಟಿ ಸಾಲ ಇದೆ. ಚುನಾವಣಾ ಅನುಭವ: 2019ರ ಲೋಕಸಭೆ ಚುನಾವಣೆಗೆ ಹಾಸನದಿಂದ ಸ್ಪರ್ಧಿಸಿ ಗೆದ್ದ ಪ್ರಜ್ವಲ್ 2024ರ ಲೋಕಸಭೆ ಚುನಾವಣೆಗೂ ಸ್ಪರ್ಧಿಸಿದ್ರು. ನಿಖಿಲ್ ಕುಮಾರಸ್ವಾಮಿ 2019ರ ಲೋಕಸಭೆ ಚುನಾವಣೆಗೆ ಮಂಡ್ಯದಿಂದ ನಿಂತು ಸುಮಲತಾ ವಿರುದ್ಧ ಸೋತ್ರು. ನಂತರ 2023ರ ವಿಧಾನಸಭೆ ಚುನಾವಣೆಗೆ ರಾಮನಗರದಿಂದ ನಿಂತು ಮತ್ತೊಂದು ಸೋಲು ಕಂಡ್ರು. ಸೂರಜ್ ರೇವಣ್ಣ 2022ರಲ್ಲಿ ಮೊದಲ ಬಾರಿ ವಿಧಾನ ಪರಿಷತ್ ಚುನಾವಣೆಗೆ ನಿಂತು ಗೆದ್ರು. ಇವರು 2028ರವರೆಗೂ ಎಂಎಲ್ಸಿ ಆಗಿರಲಿದ್ದಾರೆ. ಸೋಲು ಗೆಲುವಿನ ಅಂತರ: ಪ್ರಜ್ವಲ್ ರೇವಣ್ಣ 2019ರ ಹಾಸನ ಲೋಕಸಭೆ ಚುನಾವಣೆಯಲ್ಲಿ 1,41,324 ವೋಟ್ಗಳಿಂದ ಗೆದ್ದಿದ್ರು. ಇವರಿಗೆ ಕ್ಷೇತ್ರದಲ್ಲಿ ಚಲಾವಣೆಯಾದ ಒಟ್ಟು ಮತಗಳಲ್ಲಿ 52.92% ವೋಟ್ ಬಿದ್ದಿತ್ತು. ನಿಖಿಲ್ ಕುಮಾರಸ್ವಾಮಿ 2023ರ ವಿಧಾನಸಭೆ ಎಲೆಕ್ಷನ್ ನಲ್ಲಿ 10,715 ವೋಟ್ಗಳಿಂದ ಸೋತಿದ್ರು. ಇವರಿಗೆ 42.12% ವೋಟ್ ಬಿದ್ದಿದ್ವು. ಸೂರಜ್ ರೇವಣ್ಣ ಎಂಎಲ್ಸಿ ಅಥವಾ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಕ್ರಿಮಿನಲ್ ಕೇಸ್: 2024ರ ಲೋಕಸಭೆ ಚುನಾವಣೆಗೆ ನಿಲ್ಲೋ ತನಕ ಪ್ರಜ್ವಲ್ ವಿರುದ್ಧ ಕ್ರಿಮಿನಲ್ ಕೇಸ್ ಬಾಕಿ ಇರಲಿಲ್ಲ. ಆದ್ರೀಗ ಹಲವು ಕೇಸ್ ದಾಖಲಾಗಿವೆ. ನಿಖಿಲ್ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಡಾಕ್ಟರ್ ಸೂರಜ್ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇದು ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು, ಗಲಭೆ ಸೃಷ್ಟಿಸಲು ಯತ್ನಿಸಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಸೊ ಫ್ರೆಂಡ್ಸ್, ಇದಿಷ್ಟು ದೇವೇಗೌಡರ 3 ಮೊಮ್ಮಕ್ಕಳಾದ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿ ಪೈಕಿ ಆಸ್ತಿ, ಶಿಕ್ಷಣ, ಅನುಭವದಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.